ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಹೈಕೋರ್ಟ್ ನಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಫೈಟ್ ತಾರಕಕ್ಕೆ ಇರೋದು. ಹೈ ವೋಲ್ಟೇಜ್ ಆಗಿರೋದು ಕನ್ಫರ್ಮ್. ಇನ್ನೇನು ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. ಮೂಡ ಪ್ರಾಸಿಕ್ಯೂಷನ್ ಫೈಟ್ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಪೀಠದಲ್ಲಿ ನಡೆಯುತ್ತೆ. ವಾದ ಪ್ರತಿವಾದ ಘಟಾನುಘಟಿ ವಕೀಲರಿಂದ ಆಗುತ್ತೆ. ಈ ಹೈ ವೋಲ್ಟೇಜ್ ವಾದ ಪ್ರತಿವಾದವನ್ನ ನೋಡೋದಕ್ಕೆ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದೆ. ತುರ್ತಾಗಿ ಅರ್ಜಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಿಎಂ ಪರ ಇವತ್ತು ರವಿವರ್ಮ ಕುಮಾರ್ ಜಡ್ಜ್ ಮುಂದೆ ಮನವಿ ಮಾಡ್ಕೊಳ್ತಾರೆ. ಅಂತಹ ಅರ್ಜೆಂಟ್ ಏನಿದೆ ನಿಮಗೆ ಅಂತ ಕೇಳ್ತಾರೆ. ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಷಯ. ಕೆವಿಎಟ್ಗೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹಾಗಾಗಿ ದಯಮಾಡಿ ಬೇಗ ಈ ವಾದ ಪ್ರತಿವಾದವನ್ನ ಆಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಅದಕ್ಕೆ ಪರ್ಮಿಷನ್ ಅನ್ನ ಜಡ್ಜ್ ಕೊಡ್ತಾರೆ. ಇದೀಗ ಯಾವ ಪೀಠದಲ್ಲಿ ವಾದ ಪ್ರತಿವಾದ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಾದ ಪ್ರತಿವಾದ ನಡೆಯೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಂ ಪರವಾಗಿ 3 ವಕೀಲರು ಹಾಜರಾಗಿದ್ದಾರೆ. ಪ್ರೊಫೆಸರ್ ರವಿವರ್ಮ ಕುಮಾರ್, ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆಯನ್ನ ಮಾಡ್ತಾರೆ. ಇನ್ನು ಅರ್ಜಿದಾರರ ಪರವಾಗಿನೂ ಕೂಡ ಹಿರಿಯ ವಕೀಲರು, ಖ್ಯಾತ ವಕೀಲರು ವಾದ ಮಂಡನೆಯನ್ನ ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಪರ ಲಕ್ಷ್ಮಿ ಅಯ್ಯಂಗಾರ್, ಸಿವಿ ನಾಗೇಶ್, ಕೆಜಿ ರಾಘವನ್ ಹಾಜರಾಗುವಂತಹ ಸಾಧ್ಯತೆ ಇದೆ. ಮತ್ತೊಬ್ಬ ದೂರುದಾರರ ಪರವಾಗಿ ಪ್ರಭುಲಿಂಗ ನಾವದಗಿ ಬರ್ತಾರೆ ಅಂತ ಹೇಳಲಾಗ್ತಿದೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿದ್ದುಬಿಡುತ್ತೆ. ಕೋರ್ಟ್ಗೆ ಪೊನ್ನಣ್ಣ, ಸಿಂಘ್ವಿ, ಅಬ್ರಹಂ ಆಗಮಿಸಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ನ ವಾದ ಪ್ರತಿವಾದ ಕೆಲವೇ ನಿಮಿಷಗಳಲ್ಲಿ ಹೈ ವೋಲ್ಟೇಜ್ ನಿಂದ ಕೂಡಿರುತ್ತೆ. ಅಲ್ಲಿ ಘಟಾನುಘಟಿ ಲಾಯರ್ಸ್, ಅಡ್ವೊಕೇಟ್ಸ್ ವಾದ ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇರೋದ್ರಿಂದ ಯಾವೆಲ್ಲ ಪಾಯಿಂಟ್ಸ್ ಅನ್ನ ನ್ಯಾಯಪೀಠದ ಮುಂದೆ ಇಡುತ್ತಾರೆ ಅನ್ನೋದು ಕುತೂಹಲ. ಇವತ್ತೇ ವಿಚಾರಣೆ ಸುದೀರ್ಘವಾಗಿ ನಡೆಯುತ್ತಾ, ವಾದ ಪ್ರತಿವಾದ ಅಥವಾ ಮುಂದೊಂದಿನ ಡೇಟ್ ಅನ್ನ ಕೊಡಲಾಗುತ್ತಾ, ಮುಂದೂಡಿಕೆ ಮಾಡಲಾಗುತ್ತಾ ನೋಡ್ಬೇಕಾಗತ್ತೆ. ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಹೈಕೋರ್ಟ್ ನಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಫೈಟ್ ತಾರಕಕ್ಕೆ ಇರೋದು. ಹೈ ವೋಲ್ಟೇಜ್ ಆಗಿರೋದು ಕನ್ಫರ್ಮ್. ಇನ್ನೇನು ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. ಮೂಡ ಪ್ರಾಸಿಕ್ಯೂಷನ್ ಫೈಟ್ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಪೀಠದಲ್ಲಿ ನಡೆಯುತ್ತೆ. ವಾದ ಪ್ರತಿವಾದ ಘಟಾನುಘಟಿ ವಕೀಲರಿಂದ ಆಗುತ್ತೆ. ಈ ಹೈ ವೋಲ್ಟೇಜ್ ವಾದ ಪ್ರತಿವಾದವನ್ನ ನೋಡೋದಕ್ಕೆ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದೆ. ತುರ್ತಾಗಿ ಅರ್ಜಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಿಎಂ ಪರ ಇವತ್ತು ರವಿವರ್ಮ ಕುಮಾರ್ ಜಡ್ಜ್ ಮುಂದೆ ಮನವಿ ಮಾಡ್ಕೊಳ್ತಾರೆ. ಅಂತಹ ಅರ್ಜೆಂಟ್ ಏನಿದೆ ನಿಮಗೆ ಅಂತ ಕೇಳ್ತಾರೆ. ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಷಯ. ಕೆವಿಎಟ್ಗೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹಾಗಾಗಿ ದಯಮಾಡಿ ಬೇಗ ಈ ವಾದ ಪ್ರತಿವಾದವನ್ನ ಆಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಅದಕ್ಕೆ ಪರ್ಮಿಷನ್ ಅನ್ನ ಜಡ್ಜ್ ಕೊಡ್ತಾರೆ. ಇದೀಗ ಯಾವ ಪೀಠದಲ್ಲಿ ವಾದ ಪ್ರತಿವಾದ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಾದ ಪ್ರತಿವಾದ ನಡೆಯೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಂ ಪರವಾಗಿ 3 ವಕೀಲರು ಹಾಜರಾಗಿದ್ದಾರೆ. ಪ್ರೊಫೆಸರ್ ರವಿವರ್ಮ ಕುಮಾರ್, ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆಯನ್ನ ಮಾಡ್ತಾರೆ. ಇನ್ನು ಅರ್ಜಿದಾರರ ಪರವಾಗಿನೂ ಕೂಡ ಹಿರಿಯ ವಕೀಲರು, ಖ್ಯಾತ ವಕೀಲರು ವಾದ ಮಂಡನೆಯನ್ನ ಮಾಡ್ತಾರೆ. ಸ್ನೇಹಮಯಿ ಕೃಷ್ಣ ಪರ ಲಕ್ಷ್ಮಿ ಅಯ್ಯಂಗಾರ್, ಸಿವಿ ನಾಗೇಶ್, ಕೆಜಿ ರಾಘವನ್ ಹಾಜರಾಗುವಂತಹ ಸಾಧ್ಯತೆ ಇದೆ. ಮತ್ತೊಬ್ಬ ದೂರುದಾರರ ಪರವಾಗಿ ಪ್ರಭುಲಿಂಗ ನಾವದಗಿ ಬರ್ತಾರೆ ಅಂತ ಹೇಳಲಾಗ್ತಿದೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿದ್ದುಬಿಡುತ್ತೆ. ಕೋರ್ಟ್ಗೆ ಪೊನ್ನಣ್ಣ, ಸಿಂಘ್ವಿ, ಅಬ್ರಹಂ ಆಗಮಿಸಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ನ ವಾದ ಪ್ರತಿವಾದ ಕೆಲವೇ ನಿಮಿಷಗಳಲ್ಲಿ ಹೈ ವೋಲ್ಟೇಜ್ ನಿಂದ ಕೂಡಿರುತ್ತೆ. ಅಲ್ಲಿ ಘಟಾನುಘಟಿ ಲಾಯರ್ಸ್, ಅಡ್ವೊಕೇಟ್ಸ್ ವಾದ ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇರೋದ್ರಿಂದ ಯಾವೆಲ್ಲ ಪಾಯಿಂಟ್ಸ್ ಅನ್ನ ನ್ಯಾಯಪೀಠದ ಮುಂದೆ ಇಡುತ್ತಾರೆ ಅನ್ನೋದು ಕುತೂಹಲ. ಇವತ್ತೇ ವಿಚಾರಣೆ ಸುದೀರ್ಘವಾಗಿ ನಡೆಯುತ್ತಾ, ವಾದ ಪ್ರತಿವಾದ ಅಥವಾ ಮುಂದೊಂದಿನ ಡೇಟ್ ಅನ್ನ ಕೊಡಲಾಗುತ್ತಾ, ಮುಂದೂಡಿಕೆ ಮಾಡಲಾಗುತ್ತಾ ನೋಡ್ಬೇಕಾಗತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.